ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಿಮ್ಮ ಹೃದಯನ ದಯವಿಟ್ಟು ಕಲ್ ಮಾಡ್ಕೊಂಬಿಡಿ. ಯಾಕಂತ ಹೇಳಿದ್ರೆ ನಿಜವಾಗ್ಲೂ ನಿಮ್ಮ ಕಣ್ಣಲ್ಲಿ ನೀರಲ್ಲ, ರಕ್ತ ಬರುತ್ತೆ. ಹಾವು, ಮುಂಗ್ಸಿ, ಚೇಳು, ಕಪ್ಪೆನೇ ಈ ಥರ ಸ್ನೇಹಿತರು ಬಂಧು ಬಾಂಧವರು ಅಂತ ಯಾರೂ ಇಲ್ಲ ಅಂತೆ. ಸೊ ನೋಡೋಣ ಏನಾಗಿದೆ ಅಂತ. ಹಾವು ಚೇಳುಗಳ ಜೊತೆ ಜೀವನ ಮಾಡ್ತಿದ್ದಾರಂತೆ ಇವರು. ಸೊ ಭಾಳ ನೋವಾಗುತ್ತೆ ನಿಜವಾಗ್ಲೂ. ಇಲ್ಲಿ ಬಂದು ನೋಡಿದ್ಮೇಲೆ ಮನುಷ್ಯನದು ಜನ್ಮನೇ ಬೇಡ ಅನ್ನೋಷ್ಟು ನೋವು ಮತ್ತು ಭಯ ಆಗ್ತಾಯಿದೆ. ಸೊ ಇಲ್ಲಿ ಪೊಲೀಸ್ ಸ್ಟೇಷನಿಂದ ಅಣ್ಣವ್ರು ಬಂದಿದ್ದಾರೆ. ನಮಸ್ತೆ, ಚೆನ್ನಾಗಿದ್ದಾರ? ಬಂತು. ಏನಾಗಿದೆ ನೀವು? ಅದು ಸುಮಾರು ಒಂದು 4-5 ದಿವಸದಿಂದ ಊಟ ತಿಂದಿರಂತೆ ಒಂದೇ ಕಡೆ ವಾಸ ಇದ್ದಾರೆ. ಬಟ್ ಇಲ್ಲಿ ಒಂದು 6 ವರ್ಷದಿಂದ ಇದ್ದಾರೆ ಅಂತ ಓಡಾಡ್ಕೊಂಡಿದ್ರು. ಸೊ ಇದು ಮನೆಯೇ ಅಲ್ಲ, ಆ ಥರ ಒಂದು ಪರಿಸ್ಥಿತಿ ಇದೆ. ಸೊ ಮುಖ್ಯವಾಗಿ ಪ್ರತಿಯೊಬ್ಬರು ನೋಡಬೇಕು ಇಲ್ಲಿ ಎಷ್ಟು ಅಂದರೆ ವ್ಯವಸ್ಥೆ ಹದಗೆಟ್ಟೋಗಿದೆ ಅಂದರೆ ಮನುಷ್ಯರಾದರೂ ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ದುರ್ಸ್ಥಿತಿಲಿ ಇವರಿದ್ದಾರೆ. ಸಾರಿ, ಶಶಿಕಲಾ ಮೇಡಮ್ ಅಂತ ಇವರೇ ಕಾಲ್ ಮಾಡಿದ್ದು. ಬೆಳಿಗ್ಗೆಯಿಂದ ತುಂಬಾ ಕಾಲ್ ಮಾಡಿ, ಜೊತೆಗೆ ಪೊಲೀಸವ್ರನ್ನ ಕರೆಸಿ ಪೊಲೀಸ್ ಸ್ಟೇಷನ್ ಲೆಟ್ರು ಮಾಡಿಸಿ. ನಿಜವಾಗ್ಲೂ ಹೇಳ್ತೀನಿ ನಿಮ್ಗೆ ಯಾಕೆ ಸ್ವಲ್ಪ ಮೇಡಮ್, ಯಾಕಂದರೆ ಎಷ್ಟೋ ಜನ ಸಹಾಯ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ನೀವು ಇಷ್ಟು ರಿಸಿಪ್ಟ್ ತೊಗೊಂಡು ಸ್ಟೇಷನ್ ಲೆಟ್ರು ಮಾಡಿಸಿ ಕರೆದಿದ್ದಕ್ಕೆ ನಾನು ಬಂದಿದ್ದು. ಸೊ ಇಲ್ಲಿ ಬಂದಮೇಲೆ ಭಾಳ ಬೇಜಾರಾಗೋಯ್ತು. ನಿಜವಾಗ್ಲೂ ನಾವು ಎಷ್ಟೋ ಸೇವೆ ಮಾಡಿರ್ತೀವಿ, ಬಟ್ ಇಂಥದ್ದನ್ನು ನೋಡೋಕ್ಕೆ ನಿಜವಾಗ್ಲೂ ಹೃದಯನೇ ಕಲ್ ಮಾಡ್ಕೊಂಡ್ಬಿಡ್ಬೇಕು. ಅಷ್ಟೊಂದು ದುರ್ಸ್ಥಿತಿ ಕೆಟ್ಟೋಗಿದೆ ಇವ್ರದ್ದು. ನೋಡಿ ಇಲ್ಲಿ ನೋಡ್ಬೋದು ನೀವು. ನಿಜವಾಗ್ಲೂ ಮನುಷ್ಯಲ್ಲ, ಇಲ್ಲಿ ಪ್ರಾಣಿ ಪಕ್ಷಿಗಳೊಂದು ಕೋಳಿ ಕೂಡ ವಾಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂಥ ಒಂದು ಜಾಗ ಇದು. ಸೊ ಬರೀ ಹಾವು, ಚೇಳು, ಮುಂಗ್ಸಿ ಇಂಥ ಅಂದರೆ ಈ ಬೆಳಗ್ಗೆ ಟೈಮಲ್ಲಿ ಹೆಂಗಿದೆ ಅಂದರೆ ರಾತ್ರಿ ಟೈಮಲ್ಲಿ ಹೆಂಗಿರುತ್ತೆ ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ ಸಾಕು. ಸೊ ಊಹೆ ಮಾಡ್ಕೊಳ್ಳಿ ನೀವು, ಇನ್ನೇನು ಬೇಡ. ಇಲ್ಲಿ ನಿಜವಾಗ್ಲೂ ಏನು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಪ್ಪ ದೇವ್ರೆ. ನೋಡಿ ಇಲ್ಲಿ ಬಿಲಗಳು. ಒಂದು ರೌಂಡ್ ನೋಡಿ ತೋರಿಸ್ಬಿಡಪ್ಪ ಹೆಂಗಿದೆ ಅಂತ ಪರಿಸ್ಥಿತಿ. ಜನಕ್ಕೂ ಅರ್ಥ ಆಗಲಿ. ನನ್ನಿಂದನೇನೋ ಎಷ್ಟೋ ಜನ ಸಾಯ್ತಾ ಇರ್ತಾರೆ. ಬಟ್ ಆದರೆ ಮನುಷ್ಯ ಕೊನೆಗೆ ಏನೂ ಇಲ್ಲ ಅಂತ ಗೊತ್ತಾದಾಗ, ಅಥವಾ ನಮ್ಗೆ ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಗೊತ್ತಾದಾಗ ನಮ್ಮ ಪರಿಸ್ಥಿತಿ ಏನಾಗಬಹುದು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ. ಆಮೇಲೆ ಇಂಥ ದುರ್ಸ್ಥಿತಿ ಮನುಷ್ಯನಾದವನಿಗೆ ಬರೋದು ಬೇಕಾಗಿಲ್ಲ. ನನಗೆ ನಿಜವಾಗ್ಲೂ ಭಯ ಆಗ್ತಾ ಇದೆ. ಕಾಲಿಕ್ಕೂ ಭಯ ಆಗುತ್ತೆ ನೋಡ್ರಿ. ಕಾಲಿಕ್ಕೂ ಭಯ ಆಗ್ತಾ ಇದೆ ನನಗೆ. ಬರೀ ಹುಳ ಹತ್ತಿ ಇರುವಂತ. ಯಪ್ಪ ದೇವ್ರ ಮೇಲೆ ಹುಷಾರು. ಏನು ಗುರು ಇದು? ಅಯ್ಯೋ ದೇವ್ರೆ. ಇಲ್ಲಿ ಬಿಲಗಳು ಹುಷಾರು, ಏನಾರು ಇರ್ತವೆ. ಕೊನೆಯದಾಗಿ ನೀವು ನೋಡ್ಬೋದು ಒಬ್ಬ ವ್ಯಕ್ತಿಯ ಪರಿಸ್ಥಿತಿ ಎಷ್ಟು ಚಿಂತಾಜನಕವಾಗಿ. ಇಂಥ ಒಂದು ದುರ್ಸ್ಥಿತಿ ನೋಡಿ. ಈ ವ್ಯಕ್ತಿ ಪರಿಸ್ಥಿತಿ ನೋಡಿ ನೀವು. ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ನನಗೆ. ನೋಡಿ ಇಲ್ಲಿ ನಾನು ಬರೀ RR ಪಿಕ್ಚರ್ ಅಲ್ಲಿ ಅಷ್ಟೇ ಇಂಥ ಉಗುರುಗಳನ್ನ ನೋಡಿರೋದು. ಬಟ್ ಬೇರೆ ಎಲ್ಲೂ ನಾನು ಯಾವ ಮನುಷ್ಯನಲ್ಲೂ ನೋಡ್ಲಿಲ್ಲ. ತುಂಬಾನೇ ನೋವಾಗುತ್ತೆ. ಇದು ಎಷ್ಟು ವರ್ಷದ್ದು ಈ ತರ ಬೆಳೆದಿರೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಅಷ್ಟು ನೋವಾಗ್ತಾ ಇದೆ. ಯಾರು ಬರ್ತಾರಮ್ಮ ಇವತ್ತಿನ ಕಾಲದಲ್ಲಿ? ದುಡ್ಡು, ಕಾಸು, ಹಣ, ಆಸ್ತಿ ಎಲ್ಲ ಇನ್ಸೂರೆನ್ಸ್ ಏನಾದ್ರು ಮಾಡಿದ್ರೆ ಬರ್ತಾರೆ, ಏನೋ ಸಿಗುತ್ತೆ ಅಂತ. ಏನಕ್ಕೂ ಗತಿ ಇಲ್ಲ ಅಂದ್ಮೇಲೆ ಏನಕ್ಕೆ ಬರ್ತಾರೆ ಜನ? ಯಾರು ಬರಲ್ಲ, ಸಂಬಂಧಿಕರು ಬರಲ್ಲ, ಹೆಂಡತಿ ಮಕ್ಳು ಬರಲ್ಲ. ನಮ್ಮ ಹತ್ರ ಏನು ಇಲ್ಲ ಅಂದ್ರೆ ಯಾರು ಆಗಲ್ಲ. ಈ ಸಮಾಜದ ದುರ್ಸ್ಥಿತಿ ಇದು. ಆದ್ರೆ ಎಷ್ಟು ಹೀನಾಯ ಪರಿಸ್ಥಿತಿ ಅದ. ಯಜಮಾನ್ರೆ, ಏನ್ ಹೆಸರು ನಿಮ್ದು? ಇದರಲ್ಲಿ ಒಂಚೂರು ಕೂತ್ಕೊಳ್ಳಿ ನೋಡೋಣ. ಅಯ್ಯಯ್ಯೋ ಬೈ. ನೋಡ, ಕಾಲಿಡಿ. ಏನ್ ಹೆಸರು ನಿಮ್ದು? ಕೊಡಮ್ಮ, ಜ್ಯೂಸ್ ಕೊಡ. ನೀರು ಜ್ಯೂಸ್ ಏನಾದ್ರು ಒಂದು ಅರ್ಜೆಂಟ್ ಕೊಡಿ. ಏನ್ ಹೆಸರು ನಿಮ್ದು? ಊಟ ಮಾಡಿದ್ರ ಯಜಮಾನ್ರೆ? ನೀರು ಕೊಡಪ್ಪ. ನೀರು ಎಷ್ಟು ಹಸ್ತಿದೆ ಆ ಜೀವ, ಎಷ್ಟು ನೊಂದಿದೆ, ಎಷ್ಟು ಕೊರಗಿದೆ.
ಏನು ಕೇಳ್ತಾ ಇಲ್ಲ ಸರ್. ಬೆಳಗ್ಗೆ ಬಂದು ಊಟ ಆಯ್ತಾ ಅಂತಂದ್ರೆ ಅಷ್ಟೇ. ಏನಮ್ಮ ಇಷ್ಟೊಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿದಾವೆ ಇಲ್ಲಿ, ಎಷ್ಟು ಸಾಹುಕಾರರಿದ್ದಾರೆ, ಎಷ್ಟು ಕೋಟ್ಯಾಧಿಪತಿಗಳಿದ್ದಾರೆ, ಯಾರಿಗೂ ಒಬ್ಬ ಮನುಷ್ಯನ್ ಕಷ್ಟ ಗೊತ್ತಾಗಲ್ವಾ? ಇಷ್ಟು ಸುತ್ತಲೂ ಎಲ್ಲ ಕೋಟಿ ರೂಪಾಯಿ ಮನೆ ಇರೋದಿಲ್ಲಿ. ಅಯ್ಯೋ ಛೇ. ಇನ್ನೊಂಚೂರು ನೀರ್ ಕೊಡಮ್ಮ, ತುಂಬಾ ಹಸ್ಕೊಂಡ್ಬಿಟ್ಟಿದಾರಮ್ಮ ಅವರು. ಹಸ್ತಿರೋರ್ಗೆ ಅನ್ನ ಕೊಡದೆ ದೇವಸ್ಥಾನಕ್ಕೆ ತಗೊಂಡೋಗು, ಅಭಿಷೇಕ, ಹಾಲು, ತುಪ್ಪ ಎಲ್ಲಾ ಸುರಿತಾರೆ ಜನ. ಏನಪ್ಪ ನನ್ಗಂತೂ ಅರ್ಥ ಆಗ್ತಿಲ್ಲ. ಸರಿ ಸರಿ. ಸಾಕಾ ಯಜಮಾನ್ರೆ, ನಿಮ್ ಹೆಸರೇನು? ಮುದ್ದುಗುಂಡ. ಯಾವ ಊರು ನಿಮ್ದು? ಏನಿದು ನಿಮ್ ಬೆರಳು? ಯಪ್ಪ ಇಲ್ಲಿ ನೋಡ್ರಿ ಇಲ್ಲಿ. ಏನಿದು? ಏನ್ ನಿಮ್ ಹೆಸರು? ಏನ್ ನಿಮ್ ಹೆಸರೇನು? ಹೋಗೋಣ ನಮ್ಮ ಮನೆಗೆ? ಬನ್ನಿ, ನಾನು ಸ್ವರ್ಗಕ್ಕೆ ಕರ್ಕೊಂಡು ಹೋಯ್ತೀನಿ. ತಲೆ ಕೆಡ್ಸ್ಕೊಬೇಡಿ, ಬನ್ನಿ ಎದಲಿ ಮೇಲೆ. ಈಗ ಸದ್ಯಕ್ಕೆ ಬೇಡ ಅನ್ಸುತ್ತೆ, ನಡ್ಕೊಂಡ್ ಬರೋತರ ಇಲ್ಲ. ಸ್ನೇಹಿತರೆ, ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ, ಇವ್ರ ಪರಿಸ್ಥಿತಿ ನಿಮ್ಗೆ ಗೊತ್ತಿರ್ಬೋದು. ಇಮ್ಮಿಡಿಯೇಟ್ ಆಗಿ ಚಿಕಿತ್ಸೆ ಆಗಬೇಕಾಗಿದೆ, ಅವ್ರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಗಿದೆ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ವಾರಸ್ದಾರ್ ಯಾರಾದರೂ ಇದ್ದರೆ ದಯವಿಟ್ಟು ಬಂದು ಕರ್ಕೊಂಡೋಗಿ. ತುಂಬಾ ನೋವಾಗುತ್ತೆ, ತುಂಬ ಬೇಜಾರಾಗುತ್ತೆ. ಇಂಥ ಒಂದು ದುಸ್ಥಿತಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಮನುಷ್ಯನಿಗೆ ಬೇಕಾಗಿಲ್ಲ. ಮನುಷ್ಯ ಇಷ್ಟು ಹೀನಾಮಾನವಾಗಿ ಇಂಥ ದುಸ್ಥಿತಿಯಲ್ಲಿ ಬದುಕೋ ಅವಶ್ಯಕತೆಯೇ ಇಲ್ಲ. ನಿಜವಾಗ್ಲೂ ಕರ್ಕೊಂಡೋಗೋಣ ಇವಾಗ ಈ ಒಂದು ಕೆಲಸಕ್ಕೆ. ಮೇಡಮ್ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನನ್ನ ಕಡೆಯಿಂದ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಇಲ್ಲೆಲ್ಲ ತುಂಬ ಜನ ಗ್ರಾಮಸ್ಥರಿದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಮುಖ್ಯವಾಗಿ ಸೋಂದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಏನನ್ಸುತ್ತೆ ನಮ್ಮ ಅಷ್ಟೇ? ಹಾಂ ಸರ್, ದೇವ್ರು ನನಗೆ ಒಬ್ಬನಿಗೆ ಒಳ್ಳೇದು ಮಾಡಿದ್ರೆ ಹೆಂಗೆ? ಹಂಗೇಳಿ. ಹಾಸ್ಪಿಟ್ಲು ಕೂಡ ಇಲ್ಲೇ ಇದೆ, ಆಯು ಹಾಸ್ಪಿಟ್ಲು. ಹಾಸ್ಪಿಟ್ಲು ಕೂಡ ಇಲ್ಲೇ ಇದೆ, ಎದುರುಗಡೆನೆ. ಮೇಡಮ್ ಒಂಚೂರು ಚೆಕಪ್ ಮಾಡ್ಬೋದಾ? ಜನರಲ್ ಚೆಕಪ್ ಮಾಡ್ಬೋದಾ? ಆಗಲ್ವಾ? ಅಲ್ಲ, ಇಲ್ಲೇ ಹಾಸ್ಪಿಟ್ಲ್ ಎದುರುಗಡೆನೆ ಒಂದು ಪೇಷಂಟ್ ಸಾಯ್ತಾ ಇದೆ ಮೇಡಮ್. ಎಷ್ಟು ದಿವಸದಿಂದ ಊಟ ಇಲ್ಲ, ನೀರಿಲ್ಲ, ನರಳುತ್ತಿದ್ದಾರೆ. ಮಾನವೀಯತೆ ಇಲ್ವಮ್ಮ ಸ್ವಲ್ಪ? ಜಸ್ಟ್ ಒಂದು ಫಸ್ಟ್ ಏಡ್ ಮಾಡಿ ಅವ್ರಿಗೆ ಸ್ವಲ್ಪ ಜಸ್ಟ್ ಚೆಕಪ್ ಅಂತ ಮಾಡ್ಕೊಂಡು ಹಾಸ್ಪಿಟ್ಲ್ ಎದುರುಗಡೆನೆ ಇದೆಯಲ್ಲ, ಜೀವ ಉಳ್ಸಕ್ಕೆ ಹಾಸ್ಪಿಟ್ಲ್ ಇರೋದು. ಥ್ಯಾಂಕ್ ಯು.
₹1000 ಅಮೌಂಟ್ ಕೊಟ್ಟಿದ್ರೆ ಯಾರ ಕೊಟ್ಟಿದ್ದು ತನಗೆ ಉಪಯೋಗ ಡೀಸೆಲ್ಗೆ ಆಗುತ್ತೆ ಬಟ್ಟೆನ ಕೊಟ್ಟು ಬರೆನ ಕೊಟ್ಟು ಅದೆಲ್ಲ ಇರುತ್ತೆ. ಮಂಗಾಯ ಕೊಟ್ಟು ನಾವು ಮಂಗಾಯ ಕೊಟ್ಟು ಬರ್ತಾರಾ? ಏನು ಸರ್ ಹಾಸ್ಪಿಟ್ಲ್ ಎದುರುಗಡೆ ಒಂದು ಬಸ್ ನೋಡ್ಬೋದಿತ್ತಲ್ಲ ಸರ್, ಎಷ್ಟು ಬಿಸ್ನೆಸ್ ಆಯ್ತದಲ್ಲ ಸರ್. ಹಾಂ ಬರ್ತಾರಂದ್ರೆ ವೆಯ್ಟ್ ಮಾಡ್ತೀರಲ್ಲ. ನನಗೆ ಇರಪ್ಪ ಬರ್ತಾರೆ ನೋಡ್ತೀವಿ ಆಯ್ತು ಬಿಡ್ಬಿಡ್ತೀವಿ. ಆಮೇಲೆ ವಿಡಿಯೋ ಮಾಡ್ತಿದ್ದೀನಿ ತಗೊಳ್ಳು. ಕುಡಿಯೋ ಬೇಡ ನೀನೆ ಬೇಡ ಕುಡಿ ಬೇಡ ಬಿಡಿ ನೀರಿತ್ತಲ್ಲ ಕೊಡು. ಸಂಸದರೆ ನಮಗೆ ಸ್ಪಂದಿಸ್ತಾ ಇದ್ದಾರೆ. ಚೆಕಪ್ಗೆ ಬರ್ತಾ ಇದ್ರೆ ಹಾಸ್ಪಿಟ್ಲ್ ಎದುರುಗಡೆನೇ ಈ ವ್ಯಕ್ತಿ ಸಾಯ್ತಾ ಇದ್ದಾನೆ. ಅಲ್ಲಿ ಹೇಳಿದ ತಕ್ಷಣ ಅವ್ರು ಬರ್ತಿದ್ದಾರೆ. ಕೇಳಿದೆ, ನನಗೆ ವಿಷಯ ಗೊತ್ತಿಲ್ಲ ಸರ್ ಅಂತ ಹೇಳ್ತಿದ್ದಾರೆ. ಇರಲಿ ಬನ್ನಿ ಮೇಲೆ ಮಾಸ್ಕ್ ಇಲ್ಲ. ಮಾಸ್ಕ್ ಹಾಕೊಳ್ಳಿ ಮೇಡಮ್ ಪ್ಲೀಸ್. ಮಾಸ್ಕ್ ಹಾಕೊಳ್ಳಿ. ಓಡಾಡು. ಏನಾಗಲ್ಲ ಬಿಡಿ ತಂದ್ರೆ ನಮ್ಮ ಮನೆಗೆ ಇದ್ದಂಗೆ ಹೇಳ್ಕೊಂಡು ಅವ್ರಿಗೆ ನೋಡಿ ಇರಲಿ ಅಣ್ಣ, ಎಲ್ಲರೂ ಸೇಫ್ಟಿ ನೋಡ್ಬೇಕು. ಕೆಡೆ ಅದು ನಿಮ್ಮ ಮನೇಲಿ ಆಗೋದು ಬೇಡ ಇದೇ ಬಗ್ಗೆ ನೀವು ನೋಡಲ್ವಾ ಹಾಂ ಬಂದು ನಿಮ್ಮಂದ್ರೆ ಏನು ಕೆಲಸ ಮಾಡ್ತಿದ್ರಿ? ಅಷ್ಟೇ ಬರೀ ಹ್ಞೂ ಅಷ್ಟೇ ಆಗ್ತದೆ. ಇರಿ ಕಣ್ಬಿಡಿ ಇರಿ ನಾನೇ ಏನಾಗಲ್ಲ ಇರಿ. ಏನು ಮಾಡಲ್ಲ ಇರಿ. ಏನು ಮಾಡಲ್ಲ, ಹಿಡ್ಕೊಡಿ. ಏನು ಮಾಡಲ್ಲ ಇರಿ. ಏನು ಮಾಡಲ್ಲ. ಕೈ ಹಿಡ್ಕೊಳ್ಳಿ, ಕೈ ಹಿಡ್ಕೊಳ್ಳಿ. ಅವ್ರು ಅಷ್ಟು ಬೆಳಕು ದೋಣಿಲ್ವಲ್ಲ. ಎಷ್ಟು ದಿನ ಆಯ್ತು ಬೆಳೆಸ್ ನೋಡಿ ಪಾಪ. ಹಾಂ ಭಯ ಪಡ್ಬೇಡಿ. ಏನಾಗಲ್ಲ. ಇದಾಗಲ್ಲ. ಏನು ಮಾಡಲ್ಲ ತಾತ. ಏನಿಲ್ಲ
ಕಾಲೇಜ್ ಅಂದರೆ ಪ್ರೈವೇಟ್ ಏನಿಲ್ಲ ಕಾಲೇಜ್ ಹಾಂ ಹಾಂ ಬಂದೆ ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಈಗ ಎಷ್ಟಾಗುತ್ತೋ ಅಷ್ಟು ನಾವು ಚಿಕಿತ್ಸೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಪ್ರಯತ್ನ ನಮ್ದು ಅಷ್ಟೇ, ಶಕ್ತಿ ಭಗವಂತನ ಬಿಟ್ಟು ಇದು ಬಾಕಿದೆಲ್ಲ ನಾವು ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಒಳ್ಳೆಯದಾಗಿ ಜೈ ಜೈ ಗಣೇಶ್ವರ. ಥ್ಯಾಂಕ್ ಯು ಸೊ ಮಚ್. ದೇವ್ರು ಒಳ್ಳೇದು ಮಾಡಿ. ಕೀ ಅಂತ ಕೊಡ್ರಿ. ಹೇಯ್ ಏನು ನಿಮ್ಮಂಥವ್ರಿಂದಲ್ಲ, ಅನಾಥರಾಗಲಿ ತಾಯಿ ತಂದೆ ಇರೋರಿಗೆ ಆಚೆ ಬಿಟ್ಟಿರ್ತಾರಲ್ಲ ಅವ್ರಿಗೆಲ್ಲ ಒಂದು ಬುದ್ಧಿ ಬರಬೇಕಂದ್ರೆ ನಿಮ್ಮಂಥವ್ರು ಹೆಲ್ಪ್ ಮಾಡಿ ಒಂದು ದಾರಿ ತೋರಿಸ್ಕೊಂಡು ಒಳ್ಳೆಯವಾಗ ನಮಗೆ ತುಂಬ ಖುಷಿ ಆಯ್ತು ನೀವು ಇಂಥ ಕೆಲಸ ಮಾಡೋದು. ಜನ ಬಿಟ್ಟರು ಕೂಡ ಯಾರು ಅಷ್ಟೊಂದು ಕೇರ್ ಮಾಡ್ಕೊಂಡಿಲ್ಲ. ನೀವು ಎಲ್ಲಿಂದ ಬಂದುಬಿಟ್ಟು ಇಷ್ಟೆಲ್ಲ ಕೇಳ್ಕೊಂಡ್ರಲ್ಲ ಅದರಿಂದ ತಂದು ಸಂತೋಷ. ಆಶ್ರಮಕ್ಕೆ ಮುಂದಕ್ಕೆ ಬಾ. ಟರ್ನ್ ಮಾಡ್ಕೋತ ಮುಂದಕ್ಕೆ ಬಾ ಟರ್ಮ ಸೈಡ್ ಬಾ ಬರ್ಲಿ ಗಾಡಿ ಎತ್ಕೊಳ್ಳಿ ಬರ್ಲಿ